ನೋಡಿ, ಕರ್ನಾಟಕದ ತೆರಿಗೆ ಇದೆಯಲ್ವಾ, ನಮ್ಮ ಪಾಲು ಏನಿದೆ, ಕೇಂದ್ರ ಸರ್ಕಾರಕ್ಕೆ ಮಹಾರಾಷ್ಟ್ರದ ನಂತರ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟಂಥವ್ರು ಕರ್ನಾಟಕದವರು, ಅದರಲ್ಲೂ ಬೆಂಗಳೂರಿಗರು ಜಾಸ್ತಿ. ಪ್ರತಿ ಬಾರಿ ಈ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಆದಾಗ ಅಥವಾ ಅದು GST ಆಗಿರ್ಬೋದು, ಇನ್ನು ಬರ ಪರಿಹಾರ ಆಗಿರಬಹುದು, ನೆರೆ ಪರಿಹಾರ ಆಗಿರಬಹುದು, ಏನಾದರೂ ಕೇಂದ್ರದಿಂದ ಅನುದಾನ ಬಿಡುಗಡೆ ಆದಾಗ ಪ್ರತಿ ಬಾರಿ ಕೂಡ ಅಪಸ್ವರಗಳು ಕೇಳಿ ಬರ್ತಾ ಇರುತ್ತೆ. ಸಿದ್ದರಾಮಯ್ಯನವರು ನೇರವಾಗಿ ಹೇಳ್ತಾ ಇರ್ತಾರೆ, ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ, ಮಲ್ತಾಯಿ ಧೋರಣೆ ತೋರ್ತಾ ಇದೆ ಅಂಥೇಳಿ. ಅದು ನಿಜ ಕೂಡ ಹೌದು, ಅಂಕಿಅಂಶಗಳೇ ಹೇಳ್ತಾ ಇದ್ದಾವಲ್ಲ. ಆದರೆ ಮತ್ತೊಬ್ಬ ಈಗ ಕೇಂದ್ರ ಸಚಿವ ಏನಿದ್ದಾರೆ, ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಅವರು? ಪಿಯೂಷ್ ಗೋಯಲ್ ಅಂತೇಳಿ ಕೇಂದ್ರ ಸಚಿವ, ಸಂಕುಚಿತ ಮನಸ್ಥಿತಿ ಉಳ್ಳಂಥವ್ರು ಯಾರು? ಕರ್ನಾಟಕದವರು. ಅಂದರೆ ನಮ್ಮ ತೆರಿಗೆಯನ್ನು, ಅವರ ತೆರಿಗೆಯನ್ನು ಕೇಳುವಂಥವ್ರು. ನೋಡಿ, ಅವ್ರು ಹೇಳಿದ್ದಾರೆ, ರಾಜ್ಯಗಳು ಹೆಚ್ಚಿನ ತೆರಿಗೆ ಪಾಲನ್ನು ಕೇಳುವುದು ಸಣ್ಣತನ ಅಂಥೇಳಿ. ಅಂದರೆ ಹೆಚ್ಚಿನ ಹಣ ಕೇಳಿದಂತಹ ಕರ್ನಾಟಕ ಮತ್ತಿತರ ರಾಜ್ಯಗಳಿಗೆ ಪಿಯೂಷ್ ಗೋಯಲ್ ಅವರು ಚಾಟಿಯನ್ನು ಬೀಸಿದ್ದಾರೆ. ಹೆಚ್ಚಿನ ತೆರಿಗೆ ಪಾಲು ಕೇಳ್ತಾ ಇಲ್ಲಿ. ನಮ್ಮ ಪಾಲು ನಮ್ಮ ಕೊಡಿ, ನಮ್ಮ ತೆರಿಗೆ ನಮ್ಮ ಹಕ್ಕು. ಸಿದ್ದರಾಮಯ್ಯನವ್ರದ್ದು ಕಾಂಗ್ರೆಸ್ನವ್ರು ಕೇಳ್ತಾ ಇರೋದು. ಅಂದರೆ ಇಲ್ಲಿ ನೀವು ಲಕ್ಷ ಲಕ್ಷ ಕೋಟಿ GST ತೆರಿಗೆ ಸಂಗ್ರಹವನ್ನು ಮಾಡ್ತೀರಿ, ಆದರೆ ಕೊಡೋದು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನೋ ಕೊಡ್ತೀರಿ. ಅಲ್ಲಿ ಉತ್ತರ ಪ್ರದೇಶಕ್ಕೆ 30,000 ಕೋಟಿ ಮೇಲೆ ಕೊಡ್ತೀರಿ, ಕರ್ನಾಟಕಕ್ಕೆ 5,000 ಕೊಡ್ತೀರಿ. ಪಕ್ಕದ ತಮಿಳುನಾಡು, ನಿಮ್ಮ ಸರ್ಕಾರ ಇಲ್ಲ ಅಲ್ಲಿ, ನಿಮ್ಮ MP ಗಳಿಲ್ಲ ಅಲ್ಲಿ ಕೊಡ್ತೀರಿ ನೀವು 7,000-7,500 ಕೋಟಿ. ಆಂಧ್ರ ಕೊಡ್ತೀರಿ 7,000-8,000 ಕೋಟಿ, ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತೀರಿ. ಇಲ್ಲಿ ನಿಮ್ಮ 17 ಜನ ಇದ್ದಾರೆ NDAದಲ್ಲಿ, 19 ಜನ MP ಗಳಿರುವುದು. BJP ಕೊಡುಗೆ ಇದೆ. ಆದರೂ ಕೂಡ ಈ ಮಲತಾಯಿ ಧೋರಣೆಯನ್ನು ಕೇಂದ್ರ BJPಯವರು ತೋರ್ತಾ ಬರ್ತಾ ಇದ್ದಾರೆ. ಪಿಯೂಷ್ ಗೋಯಲ್ ಅವರ ಈ ಹೇಳಿಕೆ ಇದೆ ಅಲ್ವಾ, ಇದು ಸಣ್ಣತನದ ಹೇಳಿಕೆ ಅನ್ನುವಂತಹ ವಿರೋಧಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ನೋಡಿ, ಈಗ ಈ ಹಿಂದೆನೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ದು ಫಸ್ಟ್ ಟೈಮ್. ದಕ್ಷಿಣ ಭಾರತದ ರಾಜ್ಯಗಳು ಸುಪ್ರೀಂ ಕೋರ್ಟ್ ಮೊರೆ ಹೋದವು ಕೇಂದ್ರ ಸರ್ಕಾರದ ವಿರುದ್ಧ. ನಮ್ಮ ತೆರಿಗೆ ನಮಗೆ ಬರ್ತಾ ಇಲ್ಲ, ಇಲ್ಲಿ ಅನ್ಯಾಯ ಮಾಡ್ತಾ ಇದೆ ಅಂಥೇಳಿ. ಹಾಗಾಗಿನೇ ಈಗ ನಿರ್ಮಲಾ ಸೀತಾರಾಮನ್ ಅವರು ಪರೋಕ್ಷವಾಗಿಯೇ ಅವರು ಹೇಳ್ತಾ ಇದ್ದರು, ನಾವು ಜಾಸ್ತಿ ತೆರಿಗೆಯನ್ನು ಕೇಳ್ತಾ ಇದ್ದೀವಿ ಅಂಥೇಳಿ. ಆದರೆ ಪಿಯೂಷ್ ಗೋಯಲ್ ಅವರ ಈ ಹೇಳಿಕೆ, ಮುಂಬೈನಲ್ಲಿ ಮಾತಾಡ್ತಾ ಅವ್ರು ಹೇಳಿದರು, ಮಹಾರಾಷ್ಟ್ರನೂ ಕೂಡ ಜಾಸ್ತಿ ಕೇಳುತ್ತಂತೆ, ತಮಿಳುನಾಡು ಕೇಳುತ್ತಂತೆ, ಜೊತೆಗೆ ಕರ್ನಾಟಕವೂ ಕೇಳ್ತಾ ಇದೆ ಅಂತೆ. ಆಂಧ್ರ ಪ್ರದೇಶದ ಹೇಳಿಲ್ಲ ಅವರು, ಯಾಕಂದರೆ ಅಲ್ಲಿ ಚಂದ್ರಬಾಬು ನಾಯ್ಡು CM ಇದ್ದಾರೆ. ಬಿಹಾರದ್ದು ಹೇಳಿಲ್ಲ, ಅಲ್ಲಿ ನಿತೀಶ್ ಕುಮಾರ್ ಇದ್ದಾರೆ, ಇವರಿಗೆ ಬೆಂಬಲ ಕೊಟ್ಟಂಥವ್ರು ಕಿಂಗ್ ಮೇಕರ್ಗಳಿದ್ದಾರೆ. ಆ ಎಕ್ಸಾಂಪಲ್ ಕೊಡಲಿಲ್ಲ ಅವರು. ಕರ್ನಾಟಕ ಬಹಳ ಈಸಿಯಾಗಿ ಸಿಕ್ಕಿದೆ ಅಂತೇಳಿ. ಹಾಗಾಗಿ ಸಣ್ಣತನದ ರಾಜಕೀಯವನ್ನು ಪಿಯೂಷ್ ಗೋಯಲ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಆರೋಪ ಇದು. ಪ್ರತಿಯೊಂದು ಹಂತದಲ್ಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತಾ ಇದೆ. ಇದನ್ನು ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಪುನರ್ ಉಚ್ಚಾರ ಮಾಡ್ತಾ ಹೋಗ್ತಾ ಇದೆ.